ಮೂಡಾ ಕೇಸ್ನ ಸಿಬಿಐ ತನಿಖೆಗೆ ಕೊಡಿ ಅಂತ ಕೋರಿ ಹೈಕೋರ್ಟ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈಗ ಹೋಗಿದ್ದಾರೆ. ವಿಚಾರಣೆಯನ್ನ ಸೋಮವಾರಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಸಿಬಿಐಗೆ ಕೋರ್ಟ್ ವಹಿಸುತ್ತಾ ಯಾವ ಕಾರಣಕ್ಕೆ ಸಿಬಿಐಗೆ ಕೊಡಿ ಅಂತ ಕೋರ್ತಾ ಇದ್ದಾರೆ ಮತ್ತು ಅದನ್ನ ಕೋರ್ಟ್ ಯಾವ ರೀತಿಯಾಗಿ ಪ್ರಶ್ನಿಸುತ್ತೆ ಇದೆಲ್ಲವನ್ನೂ ಕೂಡ ಕಾದು ನೋಡಬೇಕು. ಸೊ ನಾವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಇದು ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಎಫ್ಐಆರ್ ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಎಲ್ಲವನ್ನು ಕೂಡ ವಿವರವಾಗಿ ಮುಂದಿನ ಹಂತಗಳಲ್ಲಿ ಕೊಡ್ತಾ ಹೋಗ್ತೀವಿ. ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ ಅಷ್ಟೂ ಸೆಕ್ಷನ್ಗಳನ್ನ ಇಲ್ಲಿ ದಾಖಲು ಮಾಡಲಾಗಿದೆ, ಉಲ್ಲೇಖ ಮಾಡಿ ಎಫ್ಐಆರ್ ಅನ್ನ ಹಾಕಿಕೊಂಡಿದ್ದಾರೆ. ಆ ಪ್ರಕಾರವಾಗಿ 4 ಆರೋಪಿತ ಸ್ಥಾನದಲ್ಲಿ ತೋರಿಸ್ತಾ ಇದ್ದಾರೆ. A1 ಸಿದ್ದರಾಮಯ್ಯ, A2 ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು. ಉಳಿದಂತೆ ಇತರ ಆರೋಪಿಗಳನ್ನ ಮುಂದಿನ ಹಂತಗಳಲ್ಲಿ ಪಟ್ಟಿ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಮೂಡಾ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಬರ್ತಾರ ಮತ್ತು ಆಗಿನ ಸರ್ಕಾರ ಬಿಜೆಪಿ ಅವಧಿಯಲ್ಲಿ ನಮಗೆ ಇದನ್ನ ಬದಲಿ ನಿವೇಶನಗಳನ್ನ ಕೊಟ್ಟಿದ್ದು ಅಂತ ಆಗಿಂದಾಗೆ ಸಿದ್ದರಾಮಯ್ಯನವರು ಹೇಳ್ತಿದ್ರಿಂದ ಆ ಸಂದರ್ಭದಲ್ಲಿ ಯಾರನ್ನ ಇಲ್ಲಿ ಭಾಗಿದಾರನಾಗಿ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಒಟ್ಟಾರೆ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಕಾಪಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರಿಗೆ ದಿನಕ್ಕೊಂದು ಶಾಕ್ ಆಗ್ತಾನೆ ಇರುವಂತದ್ದು. ಯಾಕೆಂದ್ರೆ ಕಳೆದ 3-4 ದಿನಗಳಿಂದ ಕೂಡ ಹೈಕೋರ್ಟ್ ಇರ್ಬೋದು, ಜನಪ್ರತಿನಿಧಿ ನ್ಯಾಯಾಲಯ ಇರ್ಬೋದು, ಇವತ್ತು ಎಫ್ಐಆರ್ ಇರ್ಬೋದು, ಎಲ್ಲದಕ್ಕೂ ಕೂಡ ಶಾಕ್ ಮೇಲೆ ಶಾಕ್ ಈಗ ಆಗ್ತಾ ಇರುವಂತದ್ದು. ಇವತ್ತು ಮತ್ತೊಂದು ಬೆಳವಣಿಗೆ ಆಗಿದೆ. ಈಗ ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆಯನ್ನ ಮಾಡಬೇಕು ಅಂತೇಳಿ ಹೇಳಿರುವಂಥದ್ದು. ಈಗ ಯಾವ ವಿಚಾರಕ್ಕಾಗಿ ಈ ರೀತಿಯ ಮನವಿಯನ್ನ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ವಸಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೇಳೋಣ. ಸರ್, ಇವಾಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ಈಗಷ್ಟೇ ಆಗಿರುವಂಥದ್ದು, ನೀವು ಅದರ ನಡುವೆ ಹೈಕೋರ್ಟ್ಗೆ ಬಂದಿದ್ದೀರಿ. ಏನು ವಿಚಾರಕ್ಕೆ ಬಂದಿದ್ದೀರಿ? ಸಿಬಿಐಗೆ ತನಿಖೆ ಮಾಡಬೇಕು ಅಂತೇಳಿ. ಲೋಕಾಯುಕ್ತದ ತನಿಖೆಗೆ ನಿಮ್ಗೆ ವಿಶ್ವಾಸ ಇಲ್ವಾ? ಇಲ್ಲ, ನಮಗೆ ಈಗಾಗಲೇ ನಾವು ಖಾಸಗಿ ದೂರನ್ನು ಸಲ್ಲಿಸಿ 25/9/2024 ಖಾಸಗಿ ದೂರಿಗೆ ಮಾನ್ಯ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿತ್ತು. ಆ ಆದೇಶದ ಪ್ರಕಾರ ನಾವು ಲೋಕಾಯುಕ್ತ SP ಅವರಿಗೆ ಮೊನ್ನೆ ಹೋಗಿ ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು FIR ಮಾಡಿರಲಿಲ್ಲ. ಕಳೆದ 2 ದಿವಸದಿಂದ FIR ಮಾಡದೆ ಲೋಕಾಯುಕ್ತ SP ಅವರು ನಾವು ಅಧಿಕಾರಿಗಳನ್ನು ಕೇಳಬೇಕು, ಹೈಯರ್ ಆಫೀಸರ್ನ ಕೇಳಬೇಕು, ಹೊಸ ಕಾನೂನಿನಡಿ ಹಳೆಯ ಕಾನೂನಿನ ಅಡಿನಲ್ಲಿ ತನಿಖೆ ಮಾಡಬೇಕು, ಗೊಂದಲ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದರು. ಅದಕ್ಕೆ ನಮ್ಮ ದೂರುದಾರರು ಇವತ್ತು ಒಂದು ರಿಟ್ ಪಿಟಿಷನನ್ನು ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಾರೆ. ಏನಪ್ಪ ಅಂತಂದರೆ ನಮ್ಮ ಈ ಒಂದು ರಿಟ್ ಪಿಟಿಷನ್ನ ಪ್ರಮುಖ ಅಂಶ ಪ್ರೇಯರ್ ಏನಾಗಿದೆ ಅಂತಂದರೆ, ನಾವು ಈಗಾಗಲೇ ಖಾಸಗಿ ದೂರಿನಲ್ಲಿ ಕೇಳಿದಂಥ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಕೊಡಬೇಕು ಎಂಬತಕ್ಕಂಥದ್ದನ್ನು ನಾವು ಏನು ಖಾಸಗಿ ದೂರಲ್ಲಿ ಕೇಳಿದ್ದು, ಆ ಖಾಸಗಿ ದೂರಿಗೆ ಸ್ಪೆಷಲ್ ಕೋರ್ಟಲ್ಲಿ ಇಂಡಿಪೆಂಡೆಂಟ್ ಏಜೆನ್ಸಿ ಆದಂಥ CBIಗೆ ಆಗ್ಬೋದು, NIAಗೆ ತನಿಖೆ ಮಾಡಲಿಕ್ಕೆ ಆರ್ಡರ್ ಮಾಡಲಿಕ್ಕೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಸೆಷನ್ ಕೋರ್ಟ್ಗೆ ಅದರ ಅಧಿಕಾರ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ದಾಖಲಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ದೂರದಾದಂತಹ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಸರ್, ಅಲ್ಟಿಮೇಟ್ ಆಗಿ FIR ದಾಖಲಾಗಿದೆ. ಇದು ಮೊದಲ ಜಯನ ನಿಮಗೆ ಅಂತೇಳಿ? ಇಲ್ಲ ಸರ್, ಇದು 3ನೇ ಜಯ. ಸೊ ಮೊದಲ ಜಯ ನಾವು ಏನು ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮ ಪರ ತೀರ್ಪು ಬಂತು, ಅದು ಮೊದಲ ಜಯ. ಸೊ ಜನಪ್ರತಿನಿಧಿ ನ್ಯಾಯಾಲಯ ಏನೇನು ತೀರ್ಪು ಕೊಟ್ಟಿದೆ ಅದು ನಮ್ಗೆ 2ನೇ ಜಯ. ಇವತ್ತೇನು ಮೊಕದ್ದಮೆ ದಾಖಲಾಗಿದೆ, ಇದು 3ನೇ ಜಯ. ಈಗ ಸೆಕ್ಷನ್ಗಳು ಹಾಕಿದ್ದಾರೆ, ಅದು ನಿಮ್ಗೆ ತೃಪ್ತಿ ತಂದಿದೆಯಾ ಅಂತೇಳಿ? ಸರ್, ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಿದರೆ, ಹಾಗಾಗಿ ನ್ಯಾಯಾಲಯ ಆದೇಶ ಉಲ್ಲಂಘನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವು ಓದಿದಿರಾ FIRನ? ಅದರಲ್ಲಿ ಲೋಪದೋಷಗಳೇನೋ ಕಂಡುಬಂದಿದೆ, ಇಲ್ಲ ಸರಿ ಇದೆಯಾ ಅಂತೇಳಿ? ಸರ್, ಇನ್ನೂ ಸಂಪೂರ್ಣ ಪರಿಶೀಲನೆ ಮಾಡಿಲ್ಲ. ಈಗ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ ನಂತರ ಅದ್ರ ಬಗ್ಗೆ ನಾನು ಹೇಳಬಹುದು. ಅಂದರೆ ಅಧಿಕಾರಿಗಳು ಯಾವ ರೀತಿ ಸರ್ ಇದು ಮುಂದೆ ತನಿಖೆಗಳು ಯಾವ ರೀತಿ ನಡೆಯುತ್ತೆ ಅಂತೇಳಿ? ಸರ್, ಕಾದು ನೋಡಬೇಕಿದೆ ಸರ್. ಈಗ ನಾವು ಎಲ್ಲ ಆರೋಪಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ. ಸೊ ಅದೇ ರೀತಿ ತನಿಖಾಧಿಕಾರಿ ಕೊಡ್ತೀವಿ. ಸೊ ಅದನ್ನೆಲ್ಲ ಪರಿಗಣಿಸಿಅವರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕಾಗಿದೆ, ಅವ್ರ ಕರ್ತವ್ಯ ಆಗಿದೆ. ಅಂದರೆ ನೆನ್ನೆ ಹೇಳ್ತಾ ಇದ್ರಿ ಲೋಕಾಯುಕ್ತದ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ ಅಂತೇಳಿ, ಈಗ ಏನು ಹೇಳ್ತೀರಾ ಅಂತೇಳಿ? ಸರ್, ಬರೀ ಲೋಕಾಯುಕ್ತ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂಥ ಯಾವುದೇ ತನಿಖೆ ಸಂಸ್ಥೆ ಮೇಲೂ ಕೂಡ ನಂಬಿಕೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ತನಿಖಾ ಸಂಸ್ಥೆ ಮೇಲೆ ಸರ್ಕಾರ ನಡೆಸುವಂಥ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಆ ಸಂಸ್ಥೆಗಳ ಪ್ರಭಾವ ಬೀರಿ ಅವ್ರು ಸತ್ಯನ ಎತ್ತಿಡೋದಕ್ಕೆ ಅವರು ಅವಕಾಶ ಮಾಡಿಕೊಡದೆ ಇರೋಂಥ ಸಾಕಷ್ಟು ಉದಾಹರಣೆ ಇರೋದ್ರಿಂದ, ಮತ್ತು ಮುಖ್ಯಮಂತ್ರಿಗೆ ಸಂಬಂಧಪಟ್ಟ ಪ್ರಕರಣಗಳನ್ನು CBI ತನಿಖೆ ನಡೆಯಬೇಕು ಅನ್ನೋ ಒಂದು ನಿಯಮ ಇರೋದ್ರಿಂದ, ಮತ್ತು 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣಗಳನ್ನು CBI ತನಿಖೆ ನಡೆಸಬೇಕು ಅನ್ನೋ ಒಂದು ನಿಯಮ ಇರೋದ್ರಿಂದ ಈ ಎಲ್ಲ ಕಾರಣದಿಂದ ನಾವು CBI ತನಿಖೆ ನಡೆಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಅಂದರೆ ಈ ಒಂದು ತನಿಖೆ ಪಾರದರ್ಶಕವಾಗಿ ನಡೀಬೇಕು ಅಂತ ಹೇಳಿದ್ರೆ CM ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದಾವೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಅಂತೇಳಿ? ಸರ್, ಸ್ವತಃ ಸಿದ್ದರಾಮಯ್ಯ ಅವರು ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಅಂದರೆ ಆರೋಪಿತ ವ್ಯಕ್ತಿ ಅಧಿಕಾರದ ಇರಬಾರ್ದು ಅಂತೇಳಿ ಅವರೇ ಸ್ಪಷ್ಟವಾಗಿ ಹೇಳಿಕೆಗಳು ಕೊಟ್ಟು ರಾಜೀನಾಮೆ ಪಡೆದಿರೋ ವ್ಯಕ್ತಿ. ಈ ವಿಚಾರದಲ್ಲಿ ಅವರು ಉಲ್ಟಾ ಹೊಡಿತಾರೆ ನೋಡಿ ಗಮನಿಸಿದಾಗ
ಅವರು ವ್ಯಕ್ತಿತ್ವ ಏನಂತ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೇ ಗೌರವ ಇದೆ. ಆ ಗೌರವ ಉಳಿಸೋ ನಿಟ್ಟಿನಲ್ಲಿ ಮತ್ತು ನೈತಿಕ ಹೊಣೆ ಹೊರತು ಅವರು ಆಡಿದ ಮಾತುಗಳನ್ನ ನೆನಪು ಮಾಡಿಕೊಂಡು ರಾಜೀನಾಮೆ ಕೊಡಬೇಕು ಅನ್ನೋದು ಮನವಿ. ಅಂದರೆ ನಿಮ್ಮ ಮೇಲೂ ಕೂಡ ಒಂದಷ್ಟು ಹಳೆ ಕೇಸ್ಗಳನ್ನು ಹೊಸದಾಗಿ ತೆಗೆಯುವಂಥ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್, ನನ್ನ ಹೋರಾಟವನ್ನು ಹತ್ತಿಕ್ಕುವ ನಿರಂತರ ಪ್ರಯತ್ನವಾಗಿ ನನ್ನ ಮೇಲೆ ಸುಳ್ಳು ಮೊಕದ್ದಮೆ ದಾಖಲು ಮಾಡೋದು, ಜೈಲಿಗೆ ಕಳಿಸೋದು, ಸುಳ್ಳು ಆರೋಪ ಮಾಡೋದು ನಿರಂತರವಾಗಿ ನಡೀತಾ ಇದೆ. ಅದು ಮುಂದುವರೆದ ಭಾಗ ಇದು. ಸೊ ಎಷ್ಟೋ ವರ್ಷಗಳಿಂದ ದಾಖಲಾಗಿರೋ ಪ್ರಕರಣನ ಇವಾಗ ತರ್ತಾ ಇರೋದು, ಇವೆಲ್ಲ ಒಂದು ಪ್ರಚಾರ ಮಾಡ್ತಾ ಇರೋದು. ಸೊ ನನ್ನ ಹೋರಾಟವನ್ನು ಹತ್ತಿಕ್ಕಬೇಕು. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಇದನ್ನ ಸಿಬಿಐಗೆ ವಹಿಸಬೇಕು ಅಂತ. ಅವ್ರಿಗೆ ಆರಂಭದಿಂದಲೂ ಕೂಡ ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಆದ್ರೆ ನಮಗೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಇವರ ಪಾತ್ರ ಏನು ಅನ್ನೋದು ಬಹಿರಂಗ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ಇತ್ತು. ಆದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋದ್ರು, ಅಲ್ಲಿ ಲೋಕಾಯುಕ್ತ ತನಿಖೆ ಆಗ್ಲಿ ಅಂತ ಆದೇಶವನ್ನ ಮಾಡ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೋ ವಿಳಂಬ ಆಗ್ತಾ ಇದೆ FIR ಅನ್ನ ದಾಖಲು ಮಾಡುವುದು. ಇದು ಏನ್ ಸೂಚಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಕೊಂಡು, ಜೊತೆಗೆ ಸಿಬಿಐಗೆ ಕೊಟ್ರೆ ಎಲ್ಲಾ ರೀತಿಯಲ್ಲೂ ತನಿಖೆಗೆ ಅನುಕೂಲ ಅನ್ನೋದು ಅವರ ವಾದ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕ FIR ಅನ್ನ ದಾಖಲು ಮಾಡಿಕೊಂಡಿದೆ. ಯಾವೆಲ್ಲ ಕಾಯ್ದೆ ಸೆಕ್ಷನ್ ಮೇಲೆ FIR ಅನ್ನ ದಾಖಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು? ನ್ಯಾಯಾಲಯ ಸೂಚನೆ ಕೊಟ್ಟಂತೆ ಸೆಕ್ಷನ್ಗಳ ಅಡಿಯಲ್ಲಿ FIR ಅನ್ನ ದಾಖಲು ಮಾಡಲಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಲೋಕ ತನಿಖೆಗೆ ಈಗ ಆದೇಶ ಮಾಡಿದ ಬೆನ್ನಲ್ಲೇ ಇವತ್ತು FIR ದಾಖಲಾಯಿತು. ಈ ಎಲ್ಲಾ ಕಾಯ್ದೆಗಳನ್ನ ಹಾಕೊಂಡಿದ್ದಾರೆ. ಸೊ ಭ್ರಷ್ಟಾಚಾರ ತಡೆ ಕಾಯ್ದೆ 1988, ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988, ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011 ಅನ್ವಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇನ್ನು ಇದರಡಿ ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ, ಸೆಕ್ಷನ್ 166 ಸಾರ್ವಜನಿಕ ಸೇವಕ ಕಾನೂನು ಉಲ್ಲಂಘನೆ ಮಾಡಿರುವುದು, ಸೆಕ್ಷನ್ 403 ಆಸ್ತಿ ದುರ್ಬಳಕೆ, ಸೆಕ್ಷನ್ 406 ನಂಬಿಕೆಯ ಉಲ್ಲಂಘನೆ, ಸೆಕ್ಷನ್ 420 ವಂಚನೆ ಎಸಗಲಾಗಿದೆ, ಸೆಕ್ಷನ್ 426 ದುಷ್ಕೃತ್ಯವನ್ನ ಎಸಗಿರುವುದು, ಸೆಕ್ಷನ್ 465 ಫೋರ್ಜರಿ, ಸೆಕ್ಷನ್ 468 ವಂಚನೆ ಉದ್ದೇಶಕ್ಕಾಗಿ ದಾಖಲೆಗಳ ಫೋರ್ಜರಿ ಆಗಿದೆ ಅನ್ನುವಂಥದ್ದು, ಮತ್ತೊಂದು ಸೆಕ್ಷನ್ 340 ಅಕ್ರಮ ಬಂಧನ, ಸೆಕ್ಷನ್ 351 ಇತರರಿಗೆ ಹಾನಿ ಉಂಟು ಮಾಡುವುದು. ಎಲ್ಲವನ್ನೂ ಕೂಡ ಈಗ FIR ನಲ್ಲಿ ದಾಖಲು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಕೋರ್ಟ್ನ ನಿರ್ದೇಶನ ಏನಿತ್ತು ಅದರ ಪ್ರಕಾರವಾಗಿಯೇ FIR ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈಗ ವಿಚಾರಣೆಯನ್ನ ನಡೆಸ್ತಾರೆ. ದಾಖಲೆಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಆರಂಭ ಮಾಡಿದ್ದಾರೆ. ಈ ದಾಖಲೆಗಳು ಈಗ ದೇಸಾಯಿ ಕಮಿಟಿಯ ಬಳಿ ಇದೆ. ಅಲ್ಲಿಂದ ಅವರು ದಾಖಲೆಗಳನ್ನ ತಮ್ಮ ಬಳಿಗೆ ತೆಗೆದುಕೊಳ್ತಾರೆ. ಅದನ್ನ ಕೋರ್ಟ್ ಮೂಲಕವೇ ಪಡೆದುಕೊಳ್ತಾರ ಅಥವಾ ದೇಸಾಯಿ ಕಮಿಟಿಯಿಂದ ಹಾಗೆಯೇ ಅವರನ್ನ ಪಡ್ಕೊಳ್ಳಿಕ್ಕೆ ಸುಲಭ ಅವಕಾಶ ಇದೆಯಾ? ಇದನ್ನು ಕೂಡ ಕಾದು ನೋಡಬೇಕು. ಸುಳ್ಳು ಮಾಹಿತಿ ನೀಡುವುದಕ್ಕೆ ದಂಡ ಸೆಕ್ಷನ್ 54 ಇತ್ಯಾದಿ ಪ್ರಕರಣಗಳನ್ನು ಒಟ್ಟಾರೆ ದಾಖಲು ಮಾಡಿದ್ದಾರೆ. ಆ ಪೈಕಿ 4 ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಇದು ಆಲ್ಮೋಸ್ಟ್ ಆಲ್ CRPC ಸೆಕ್ಷನ್ ಅಡಿಯಲ್ಲೇ ತಂದಿದ್ದಾರೆ. BNSS ಪ್ರಕಾರ ಮತ್ತೆ ಬಂದಿಲ್ಲ. ಇದು CRPC ಅಡಿಯಲ್ಲೇ ಹೋಗಿರೋದ್ರಿಂದ ಪ್ರಕರಣ ಹೇಗೆ ಹೋಗುತ್ತೆ, ಯಾವ ರೀತಿ ಸಾಗುತ್ತೆ ಅನ್ನುವಂಥದ್ದನ್ನ ನೋಡೋಕೆ ಬಹಳ ಕುತೂಹಲ ಇದೆ ಈ ಪ್ರಕರಣದ ಬಗ್ಗೆ.